ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ಜಿಯನ್ಗೆ ಗೀಸರ್ ಆನ್ ಮಾಡಿ, ಯಾಕೆಂದರೆ ಇವಾಗ ಬಿಸಿನೀರು ಬರ್ತಿಲ್ಲ, ಇಲ್ಲಾಂದರೆ ಸೋಲಾರಲ್ಲಿ ಬರುತ್ತೆ. ಸೊ ಅದು ಆನ್ ಮಾಡಿ ಅವನಿಗೆ ಹಾಲು ಒಂದೇ ಪ್ರಿಪೇರ್ ಮಾಡೋದಿರೋದು ಇವಾಗ. ಬಟ್ ಅವನನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಕೆಲಸ ಇರುತ್ತೆ ಅಷ್ಟೇ, ಯಾಕೆಂದರೆ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಕೊಡೋದ್ರಿಂದ. ಸೊ ಬ್ರೇಕ್ಫಾಸ್ಟಲ್ಲಿ ಮೊಟ್ಟೆ ಮಾಡ್ಕೊಂಡಿದ್ದೀನಿ, ಅಂದರೆ ಆಮ್ಲೆಟು. ಸೊ ಪ್ರೋಟೀನು, ಅದಕ್ಕೆ ಅಲ್ಲದೆ ಪ್ರೋಟೀನ್ ಶೇಕ್ ಕುಡಿತಾ ಇದ್ದೆ. ಪ್ರೋಟೀನ್ ಶೇಕ್ ಯಾವ್ದು ಅಂತ ಹೇಳ್ತಿದ್ರೆ ಸೂಪರ್ ಯೂಸ್ ಇವಾಗ ಕುಡಿತಿರೋದು, ಚೇಂಜ್ ಆಗ್ತಾ ಇರುತ್ತೆ ಅದು ಮೂಡ್ ಬಂದಂಗೆ. ಸೊ ಇವಾಗ ಸದ್ಯಕ್ಕೆ ಇನ್ನೂ ನಿದ್ರೆ ಹೋಗಿಲ್ಲ ನನಗೆ. ಚಂದಗೂ ಕಾಲ್ ಮಧ್ಯ ಸ್ವಲ್ಪ ಟೈಮ್ ಇತ್ತು, ನನಗೂ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಇನ್ನೂ ಟೈಮ್ ಇತ್ತು. ಅದ್ರ ಮಧ್ಯ ಟಿ ವಿ ನೋಡಿಕೊಂಡು ಇಬ್ಬರು ಅದು ಇದು ಮಾತಾಡ್ತಿದ್ವಿ. ಜಿಯನ್ ಇಲ್ದಿರೋ ಸ್ವಲ್ಪ ಬೇಜಾರಾಗುತ್ತೆ, ಯಾಕೆಂದರೆ ಇವಾಗ ತುಂಬ ಟೈಮ್ ಸ್ಕೂಲಲ್ಲೇ ಇರ್ತಾನೆ ಅವನು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಏನಿಲ್ಲ ಕರ್ಡ್ ರೈಸ್ ಮಾಡ್ಕೊಂಡಿದ್ವಿ, ಅದಕ್ಕೆ ಅದೇನು ತೋರ್ಸೋದಕ್ಕೆ ಹೋಗಿಲ್ಲ. ಅದಾದಮೇಲೆ ಹೋಗಿ ಜಿಯನ್ ಸ್ಕೂಲಿಂದ ಇಬ್ಬರು ಕರ್ಕೊಂಡು ಬಂದ್ವಿ. ಇವಾಗ ನಾನು ರಾತ್ರಿ ಚಿಕನ್ ಬೇಕಂತ ಜಿಯನ್ಗೆ, ಅದಕ್ಕೆ ಚಿಕನ್ ಚಾಪ್ಸ್ ಮಾಡೋಣ ಅಂತ ಮಸಾಲ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ನನಗೆ ಕರಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ವರ್ಕೌಟ್ ಮಾಡೋಕ್ಕೆ ಹೋದರೆ ನಂಗೆ ಈಸಿ ಆಗುತ್ತೆ ಬಂದು ಚಪಾತಿ ಮಾಡೋದಕ್ಕೆ. ಅದಕ್ಕೆ ಜಿಯನ್ ಬಂದಮೇಲೆ ಹೋಗಿ ಚಿಕನ್ ತೊಗೊಂಡು ಬಂದ. ಚಿಕನ್ ಮಾಡಿದ್ದು ಕೂಡ ಆಯಿತು. ಅವ್ನು ಚಿಕನ್ ಬೇಕು, ಅವ್ನು ಡೈಲಿ ಸ್ಕೂಲಲ್ಲಿ ಚಿಕನ್ ತಿಂತಾನೆ, ಆದರೂ ಅವನಿಗೆ ಸಮಾಧಾನ ಇಲ್ಲ. ಮನೇಲಿ ಮಾಡೋದೇ ಅವನಿಗೆ ಇಷ್ಟ. ಸೊ ಮನೇಲಿ ಮಾಡೋದೇ ಅಡುಗೆ ಅವನಿಗೆ ಇಷ್ಟ ಅಂತೆ. ಏನು ಬಂಗಾರ? ಮಮ್ಮ ಮಾಡೋದು ಇಷ್ಟನಾ, ಸ್ಕೂಲ್ ಮಾಡೋದು ಇಷ್ಟನಾ? ಅವಾಗೇನು ಹೇಳಿದೆ, ಮಮ್ಮ ಮಾಡೋದು ಇಷ್ಟ ಅಂತ ತರಲೆ. ಸೊ ಇವಾಗ ಕಾಫಿ ಬಂತು. ನಾನು 4:30 ಅಂದ್ಕೊಂಡು ಬೇಗ ಮಾಡ್ಬಿಟ್ಟಿದ್ದೀನಿ ಕಾಫಿ. ಆಮೇಲೆ ಯಾಕೆ ಇಷ್ಟು ಬೇಗ ಮಾಡಿದೆ ಅಂತ ಕೇಳ್ತಿದ್ದಾರೆ. ಅಡುಗೆ ಮಾಡ್ತಿದ್ನಲ್ಲ, ಹಂಗೆ ಅಲ್ಲಿ ಟೈಮ್ ಆಯ್ತು ಅಂದ್ಬಿಟ್ಟು ಕಾಫಿನೂ ಮಾಡಿಬಿಟ್ಟೆ. ಯಾವತ್ತು ಬಂದಾಗ ಜಿಯನ್ ತುಂಬ ಸ್ವೆಟ್ ಆಗಿಬಿಟ್ಟಿದ್ದ, ಅಂದರೆ ಹೊರಗಡೆ ಎಲ್ಲ ಬಾಸ್ಕೆಟ್ಬಾಲು ಅದೆಲ್ಲ ಆಡಿದ್ನಂತೆ, ಅದಕ್ಕೆ. ಸೊ ಅವನಿಗೆ ಬಂದ ತಕ್ಷಣ ಮತ್ತೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ. ಮತ್ತು ಈವ್ನಿಂಗು ಮತ್ತೆ ಅವ್ನು ಸ್ವಲ್ಪ ಫ್ರೆಶ್ ಆಗಿದ್ರೆ ಅವನಿಗೆ ಆಟ ಆಡೋದಕ್ಕೆಲ್ಲ ಮೂಡಿರುತ್ತೆ, ಇಲ್ಲ ಅಂದರೆ ಅವನು ಸ್ವಲ್ಪ ಹಾಗೆ ಇದಾಗ್ಬಿಡ್ತಾನೆ. ಅದಕ್ಕೆ ಎಲ್ಲ ರೆಡಿ ಮಾಡಿಸಿ ಅವನನ್ನು ಸ್ವಲ್ಪ ಮಲಗಿಸಿದ್ದು, ಅದು ಎಲ್ಲ ಆದಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಹೋದೆ. ಸೊ ನಂದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನನ್ನ ಈವ್ನಿಂಗ್ ಏನೇನು ಬೇರೆ ಕೆಲಸಗಳಿರುತ್ತೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ, ಅಕಾಯ್ ಹೇರ್ ಆಯಿಲ್. ಇದು ತುಂಬ ಚೆನ್ನಾಗಿದೆ. ಇದು ಹೀಟ್ ಪ್ರೊಟೆಕ್ಟೆಂಟಾಗೂ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಬ್ಲೋ ಡ್ರೈಯರ್ ನಿಮಗೆ ಗೊತ್ತು, ನಂದು ಡೈಸನ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಒಂದೊಂದ್ಸರಿ ಅಗಾರೋದು ಯೂಸ್ ಮಾಡ್ತೀನಿ. ನನ್ನ ಮೂಡ್ ಹೇಗಿರುತ್ತೆ, ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ವ್ಲಾಗ್ ನೋಡ್ತಾ ಇದ್ರಿ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳೋಣ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಜನ ಪ್ರಶ್ನೆ, ರಮ್ಯಾ ಹೆಂಗೆ ನೀವು ವೆಯ್ಟ್ ಕಮ್ಮಿ ಮಾಡಿದ್ರಿ,
ದಪ್ಪ ಇದ್ರಿ ಅಥವಾ ಇವಾಗ ಬೇಬಿ ಆದಮೇಲೆ ಹೆಂಗೆ ಕಮ್ಮಿ ಮಾಡಿದೆ ಅಂತ ಸ್ವಲ್ಪ ಜನ ಆಲ್ರೆಡಿ ಊಟ ಆಯಿತು 6 ಇಯರ್ಸು, ಸೊ ಅದು ಬರಲ್ಲ ಇವಾಗ. ಅದು ಬಿಟ್ಟರೆ ಇವಾಗ ಹೆಂಗೆ ಕಮ್ಮಿ ಆದೆ ಅಂತ, ಸೊ ಏನು ಮಾಡ್ತಿದ್ದೀರಾ ಆ ಥರ ಎಲ್ಲ. ಫ್ರೆಂಡ್ಸ್ ಏನಂದರೆ ಏನು ಸ್ಪೆಷಲಾಗಂತೂ ಮಾಡ್ತಿಲ್ಲ. ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ಲಾಸ್ಟ್ ಸಮ್ಮರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕಮ್ಮಿ ಮಾಡಿದ್ದೀನಿ ನಾನು ವೆಯ್ಟು, ಹೇಳ್ಬೇಕು ಅಂದರೆ. ಅದನ್ನು ಹೇಳ್ತೀನಿ ಏನಕ್ಕೆ ಅಂತ. ಸೊ ಏನಾಯಿತು ಅಂದರೆ ಮಧ್ಯ ಸ್ವಲ್ಪ ನನಗೆ ಒಂದು ಫೆಬ್ ರೇಂಜಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಮಾಡಿಬಿಡಿದೆ ನಾನು. ಯೂಶ್ವಲಿ ನಾನು ಜಿಯನ್ನು ಹುಟ್ಟಿದಾಗ 66 ಪ್ರೆಗ್ನೆನ್ಸಿಲಿ, ಅದಾದಮೇಲೆ 63 ಇದ್ದೆ. ಅದು ಸ್ವಲ್ಪ ಆವಾಗ ಕಮ್ಮಿ ಮಾಡಿದೆ ನಾನು. ವರ್ಕೌಟ್ ಆಗಿರ್ಬೋದು, ಆವಾಗ ಜಾಸ್ತಿ ವರ್ಕೌಟ್ ಅಂತ ಏನು ಮಾಡ್ತಿರ್ಲಿಲ್ಲ, ಜಸ್ಟ್ ವಾಕ್ ಆಗಿರ್ಬೋದು ಅಥವಾ ಫುಡ್ ಕಂಟ್ರೋಲ್ ಆಗಿರ್ಬೋದು, ಅದರಲ್ಲಿ ಕಮ್ಮಿ ಮಾಡಿ 58-57 ರೇಂಜಲ್ಲಿದೆ. ಅದು ತುಂಬ ವರ್ಷಗಳು ಒಂಥರ ಹಾಗೆ ಏನಾಗ್ಬಿಡ್ತು ಅಂದರೆ ಅದು ಹಂಗೆ ಒಂಥರ ಅಲ್ಲೇ ನಿಂತ್ಕೊಂಡ್ಬಿಡ್ತು. ಸ್ಕೇಲ್ ಈ ಕಡೆನೂ ಬರ್ತಿರ್ಲಿಲ್ಲ, ಆ ಕಡೆನೂ ಬರ್ತಿರ್ಲಿಲ್ಲ. ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ 1-2 kgs ಜಾಸ್ತಿ ಆಗ್ತಿದೆ, ಮತ್ತು ಟ್ರಾವೆಲಿಂದ ವಾಪಸ್ ಬಂದರೆ ಕಡಿಮೆ ಆಗ್ತಿದೆ. ಬಟ್ ಈ ಕಡೆ ತೊಗೊಂಬರೋಕ್ಕೆ ನನಗೆ ಆ ಸ್ಕೇಲು ತುಂಬ ಕಷ್ಟ ಆಯ್ತು ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ, ಲಾಸ್ಟ್ ಒಂದು ಫೆಬ್ಬಲ್ಲಿ ನಾನು ಮತ್ತೆ ವೆಯ್ಟ್ ಸ್ವಲ್ಪ ಗೇನ್ ಮಾಡಿಬಿಟ್ಟೆ, 60 ಹತ್ತಿರ ಹೋಗ್ಬಿಟ್ಟಿದೆ. ಆವಾಗ ನಾನು ಸಡನ್ನಾಗಿ ಏನಕ್ಕೆ ವೆಯ್ಟ್ ಗೇನ್ ಆಯಿತು ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಆವಾಗ ಡಿಸೈಡ್ ಮಾಡಿದೆ, ಓಕೆ ನಾನು ವೆಯ್ಟ್ ಕಮ್ಮಿ ಮಾಡಬೇಕಂತ. ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ಪೋರ್ಷನ್ ಕಂಟ್ರೋಲು ಊಟದಲ್ಲಿ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಏನೇನು ತಿಂತಿದ್ದೆ ಅದೆಲ್ಲ ಸ್ವಲ್ಪ ಕರ್ದಿರೋದು ಬರ್ದಿರೋದು ಅದು ಸ್ವಲ್ಪ ಅವಾಯ್ಡ್ ಮಾಡಿದೆ. ಅಂದ್ಬಿಟ್ಟು ಪೂರ್ತಿ ಅವಾಯ್ಡ್ ಮಾಡೋದಂತಲ್ಲ, ಪೂರ್ತಿ ತಿಂದೇ ಇರೋದಂತಲ್ಲ. ನಂಗೆ ತಿನ್ಬೇಕು ಅನಿಸಿದಾಗ ಕ್ರೇವಿಂಗ್ಸ್ ಆದಾಗ ನಾನು ತಿಂತೀನಿ. ಬಟ್ ಅದು ತಿಂದಾಗ ಬೇರೆ ಸ್ವಲ್ಪ ನಾನು ಕಮ್ಮಿ ಮಾಡ್ತೀನಿ, ಆ ಥರ ನಾನು ಮಾಡ್ಕೊಂಡು ಬಂದೆ. ಮತ್ತು ಚೆನ್ನಾಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ ಮೀಲ್ ಒಂದೊಂದು ಸ್ವಲ್ಪ ಅಂದರೆ ತುಂಬ ಅಂತೆಲ್ಲ ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡೋದು, ಲಂಚ್ ಆದಮೇಲೆ ವಾಕ್ ಮಾಡೋದಾಗಿರ್ಬೋದು, ಡಿನ್ನರ್ ಆದಮೇಲೆ ವಾಕ್ ಮಾಡೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ನಾನು ಸ್ಟಾರ್ಟ್ ಮಾಡಿದೆ. ಇವಾಗಲೂ ಅದು ನಾನು ಫಾಲೋ ಮಾಡ್ತೀನಿ. ಅದು ಬಿಟ್ಟರೆ ಮಾರ್ನಿಂಗ್ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಡ್ರಿಂಕಿಂದ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿ ಟರ್ಮರಿಕ್ ವಾಟರು, ಅದಾದಮೇಲೆ ಇವಾಗ ಜೀರಾ ವಾಟರ್ಗೆ ಶಿಫ್ಟ್ ಆಗಿದ್ದೀನಿ. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟು ಫಸ್ಟ್ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ ಇರುತ್ತೆ, ಅದು ತೊಗೊತೀನಿ ಮಾರ್ನಿಂಗ್. ಅದಾದಮೇಲೆ ಒಂದು 45 ಹಾಫ್ ಆನ್ ಅವರ್ ಅಂದ್ಕೊಳ್ಳಿ, 45 ಮಿನಿಟ್ಸ್ ಬಿಡೋಲ್ಲ. ಸೊ ಜೀರಾ ವಾಟರ್ ಅಥವಾ ಟರ್ಮರಿಕ್ ವಾಟರು ಆ ಥರದ್ದು ಏನಾದರೂ. ಅದಾದಮೇಲೆ ಇವಾಗ ಪ್ರೋಟೀನ್ ಶೇಕ್ ಅಥವಾ ಇಲ್ಲ 2 ಎಗ್ ನಾನು ತಿಂತೀನಿ. ಆಮ್ಲೆಟ್ ಆಗಿರ್ಬೋದು, ಇವಾಗ ಹಂಗೆ ಬೇಯಿಸ್ಕೊಂಡಾಗಿರ್ಬೋದು ಅದನ್ನು ತಿಂತೀನಿ. ಇಲ್ಲಾಂದರೆ ಪ್ರೋಟೀನ್ ಶೇಕ್ ತೊಗೊತೀನಿ, ಮತ್ತು ನಟ್ಸ್ ತೊಗೊತೀನಿ, ಬ್ಲ್ಯಾಕ್ ಕಾಫಿ. ಇದು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅದು ಬಿಟ್ಟರೆ ಮಧ್ಯ ಏನೂ ತಿನ್ನೋದಿಲ್ಲ. ಆಮೇಲೆ ಲಂಚಲ್ಲಿ ಚೆನ್ನಾಗಿ ಪ್ರಾಪರ್ ಲಂಚ್ ಮಾಡ್ತೀನಿ ನಾನು. ರೈಸ್ ಇದ್ದರೆ ರೈಸ್, ಚಪಾತಿ ಇದ್ದರೆ ಚಪಾತಿ, 2 ಚಪಾತಿ ಇಲ್ಲ ರೈಸ್, ದೋಸೆ, ಇಡ್ಲಿ ಏನು ನಾನು ಕುಕ್ ಮಾಡಿರ್ತೀನಿ ಅದನ್ನೇ ತಿಂತೀನಿ. ಸೊ ಅದ್ರ ಜೊತೆ ಏನು ಅವತ್ತು ಕರಿ ಏನು ಮಾಡಿರ್ತೀನಿ, ನಾನ್ ವೆಜ್ ಇರ್ತೀನಿ ಅದನ್ನ, ಚಿಕನ್ ತಿಂದರೆ ಚಿಕನ್, ಇಲ್ಲ ಚಿಕನ್ ತಿಂದಿಲ್ಲ ಅಂದರೆ ಅವತ್ತೇನು ವೆಜಿಟೇಬಲ್ಸ್ ಹಾಕಿ ಮಾಡಿರ್ತೀನಿ ಅದನ್ನೇ ನಾನು ತೊಗೊತೀನಿ. ಅದು ಬಿಟ್ಟರೆ ಮತ್ತು ಈವ್ನಿಂಗ್ ಅಂತ ಬಂದರೆ ಕಾಫಿ ಅಂದರೆ ಅವಾಗ ಮಿಲ್ಕ್ ಟೀ ಕುಡಿತೀವಿ ಇಬ್ರು, ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿದಿರ್ತೀವಲ್ಲ ಅದಕ್ಕೆ. ಸೊ ಮಿಲ್ಕ್ ಟೀ ಜೊತೆಗೆ ನಾನು ಪ್ರೋಟೀನ್ ಬಾರ್ ಅಥವಾ ರಾಗಿದು ಒಂದು ಆನಂದ್ ಸ್ವೀಟ್ಸಲ್ಲಿ ಸಿಗುತ್ತೆ, ಅದು ನಂಗೆ ತುಂಬ ಇಷ್ಟ. ರಾಗಿ ಲಡ್ಡು ಜಾಗ್ರಿ ಹಾಕಿ ಮಾಡಿರ್ತಾರೆ ಅದು. ಒಂದೊಂದ್ಸರಿ ಏನಾದರೂ ತುಂಬ ತಿನ್ಬೇಕನ್ಸರಿ ಆರ್ಡರ್ ಮಾಡ್ಕೊಂಡು ತಿಂತೀನಿ. ದೋಕ್ಲ ಆಗಿರ್ಬೋದು, ಅದೆಲ್ಲ ತುಂಬ ಏನೂ ಇಲ್ಲ. ಅದಾದಮೇಲೆ ಮತ್ತೆ ಸ್ವಲ್ಪ ಮತ್ತೆ ಇನ್ನೊಂದು 5 ಮಿನಿಟ್ಸ್ ವಾಕ್ ಮಾಡ್ತೀನಿ ನಾನು, ಒಂದು 5-10 ಮಿನಿಟ್ಸ್. ಅದಾದಮೇಲೆ ನಾನು ಮತ್ತೆ ವರ್ಕೌಟು ಏನು ಸ್ಟ್ರೆಂತ್ ಆಗಿರ್ಬೋದು ಇಲ್ಲ ಜುಂಬಾ ಆಗಿರ್ಬೋದು ಅದೇನಿರುತ್ತೆ ಅದು ನಾನು ಮಾಡ್ತೀನಿ. 3 ಡೇಸ್ ಸ್ಟ್ರೆಂತ್ ಟ್ರೈನಿಂಗ್, 2 ಡೇಸ್ ಜುಂಬಾ ನಾನು ಮಾಡ್ತೀನಿ. ಜುಂಬಾಯಿಂದ ಅಥವಾ ಸ್ಟ್ರೆಂತ್ ಟ್ರೈನಿಂಗಿಂದ ಅಥವಾ ಏನು ಎಕ್ಸಸೈಸ್ ಮಾಡ್ತೀವಿ ಅದರಿಂದ ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಬರೋಲ್ಲ. ಸೊ ವೆಯ್ಟ್ ಕಮ್ಮಿ ಆಗೋದೇನಿದ್ರು ನಾವೇನು ಪ್ರಾಪರಾಗಿ ಡಯಟ್ ಅಂದರೆ ಪೋರ್ಷನ್ ಕಂಟ್ರೋಲ್ ಆ ಥರ ಏನು ಮಾಡ್ತೀವಿ ಅದರಲ್ಲಿ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಸೊ ಮತ್ತು ನಿದ್ರೆ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ನಿದ್ರೆ ಕಮ್ಮಿ ಮಾಡ್ತಿದ್ದೆ ಆವಾಗ, ಬಟ್ ಇವಾಗ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೋಗಿ ಮಲ್ಕೊಂಡಿದ್ದ ತಕ್ಷಣ ನಂಗೆ ನಿದ್ರೆ ಬಂದುಬಿಡುತ್ತೆ. ಸೊ ಮತ್ತು ನೈಟ್ ನಾನು ಟೈಮಿಂಗ್ಸ್ ಇಲ್ಲ ಊಟಕ್ಕೆ, ಯಾಕೆಂದರೆ ಒಂದೊಂದ್ಸರಿ ವರ್ಕೌಟ್ ಆದಮೇಲೆ ಬೇಗ ವರ್ಕೌಟ್ ಮಾಡಿ ಮುಗಿಸಿದ್ರೆ ಬೇಗ ತಿಂತೀನಿ, ಇಲ್ಲ ಲೇಟ್ ಆದರೆ ನಿಧಾನಕ್ಕೆ ತಿಂತೀನಿ. ಸೊ ಇಲ್ಲ ಒಂದೊಂದ್ಸರಿ ಹೊರಗಡೆ ಹೋಗಿದ್ದು ಕೂಡ ತಿಂತೀವಿ, ಹಂಗಂತ ಹೊರಗಡೆ ತಿಂತಿಲ್ಲ, ಇಲ್ಲ ಏನೂ ಸ್ವೀಟ್ಸೇ ತಿಂತಿಲ್ಲ ಅಂತೆಲ್ಲ ಏನಿಲ್ಲ. ಏನಾದ್ರು ತಿನ್ಬೇಕನ್ಸಿದ್ರೆ ನಾನು ಡೈಲಿ ತಿನ್ನೋದಕ್ಕೆ ಹೋಗೋಲ್ಲ, ಯಾವಾಗ ತಿನ್ಬೇಕನ್ಸುತ್ತೆ ಅವಾಗ ತಿಂತೀನಿ. ಆವಾಗ ಸ್ವಲ್ಪ ಸ್ಯಾಲೆಡ್ಸ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಿ. ಏನಾದ್ರು ಹೊರಗಡೆ ತಿನ್ಬೇಕನ್ಸಿದ್ರು ಸ್ವಲ್ಪ ಸ್ಯಾಲೆಡ್ ಐಟಮ್ ಜಾಸ್ತಿ ತಿನ್ನೋದು, ಇಲ್ಲ ಪ್ರೋಟೀನ್ ಜಾಸ್ತಿ ತಿನ್ನೋದು, ಅದು ಸ್ವಲ್ಪ ಮಾಡಿದ್ದೀನಿ. ಬಟ್ ಹೊರಗಡೆ ಏನಾದರೂ ತಿಂದ್ರೂ ನಾನು ಸ್ವಲ್ಪ ಕಾರ್ಬ್ಸ್ ಎಲ್ಲ ತಿಂದ್ರೂ ಅದು ಕೂಡ ಕ್ವಾಂಟಿಟಿ ತುಂಬ ಕಮ್ಮಿ ನಾನು ತಿನ್ನೋದು.
ಸೊ ಹೀಗೆ ಅದು ಬಿಟ್ಟರೆ ಡಿನ್ನರ್ ಕೂಡ ಸೇಮೇ ಇರುತ್ತೆ. ಚಪಾತಿ ಆಗಿರ್ಬೋದು, ಏನು ಕುಕ್ ಮಾಡಿರ್ತೀನಿ ಅದನ್ನೇ ನಾನು ತಿಂತೀನಿ. ಸೊ ಸಪ್ರೇಟಾಗಿ ಏನು ನಾನು ಮಾಡಿಕೊಂಡು ಹೋಗೋದಿಲ್ಲ. ಇಷ್ಟು ನನ್ನ ಫುಡ್ ರೂಟೀನು. ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ರಮ್ಯಾ ಏನು ಫಾಲೋ ಮಾಡ್ತಿದ್ದೀರಾ, ಇಲ್ಲ ಜುಂಬಾ ಮಾಡಿ ಕಡಿಮೆ ಆಗಿಬಿಟ್ರಾ ಅಂತ. ಇಲ್ಲ, ಜುಂಬಾ ಮಾಡಿದ್ರೆ ವೆಯ್ಟ್ ಕಮ್ಮಿ ಆಗೋಲ್ಲ. ಆ್ಯಕ್ಚುಲಿ ಜುಂಬಾ ಮಾಡೋದ್ರಿಂದ ವೆಯ್ಟ್ ಆಗ್ಬೋದು ಅಥವಾ ಮಸಲ್ಸ್ ಬಿಲ್ಡ್ ಆಗೋದು ಅದೇನೂ ಆಗೋದಿಲ್ಲ. ಸೊ ಜುಂಬಾ ನಾನು ಸುಮ್ಮನೆ ಎಂಜಾಯ್ ಮಾಡೋದಕ್ಕೆ ಹೋಗೋದು. ಡ್ಯಾನ್ಸ್ ಇಷ್ಟ ನನಗೆ, ಮ್ಯೂಸಿಕ್ ಇಷ್ಟ, ಅದಕ್ಕೆ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟರೆ ಅದರಿಂದ ವೆಯ್ಟ್ ಕಮ್ಮಿ ಆಗುತ್ತೆ ಅದೆಲ್ಲ ಇಲ್ಲ. ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ ನಾನು. 3 days ನನಗೆ ಏನು ಬರುತ್ತೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಟ್ರೈನರ್ ಹತ್ರ ಹೋಗ್ತಿದ್ದೆ, ಇವಾಗ ಸದ್ಯಕ್ಕೆ ಟ್ರೈನರ್ ಹತ್ರ ಹೋಗ್ತಿಲ್ಲ, ನಾನೇ ಮಾಡ್ತಿದ್ದೀನಿ. ಸೊ ಹಾಗೆ ಹೆಂಗಾಗುತ್ತೆ ಹಾಗೆ ನಾನು ಮಾಡ್ಕೊಂಡು ಹೋಗೋದು. ಸೊ ಇಷ್ಟು ನನ್ನ ವೆಯ್ಟ್ ನಾನು ಕಡಿಮೆ ಮಾಡೋದಕ್ಕೆ ತುಂಬ ಏನು ಜಾಸ್ತಿ ಅಂತ ಏನಿಲ್ಲ, ಫಾಲೋ ಮಾಡಿದ್ದು. ಚೆನ್ನಾಗಿ ನಿದ್ರೆ ಮಾಡೋದು, ಚೆನ್ನಾಗಿ ನೀರು ಕುಡಿಯೋದು, ವರ್ಕೌಟ್. ಆದಷ್ಟು ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಂದರೆ ವಾಕ್, ಅಟ್ಲೀಸ್ಟ್ ವಾಕ್ ಮಾಡಿ ಚೆನ್ನಾಗಿ. ವಾಕ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ವಾಕ್ ಮಾಡಿ ಚೆನ್ನಾಗಿ, ಇದು ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ನನ್ನ ವೆಯ್ಟ್ ಕಡಿಮೆ ಆಗೋದಕ್ಕೆ ನಾನು ಫಾಲೋ ಮಾಡಿದ್ದು. ಸೊ ಇಷ್ಟು ಇವತ್ತಿನ ವ್ಲಾಗು. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.